ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ. ಹಿಂದೆ ನಿಸಾರ್ ಅಹಮದ್ ಅವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನ ರಿಸೀವ್ ಮಾಡ್ಕೊಂಡು ಬಂದಿದ್ದೆ. ಯಾಕೆಂತಂದ್ರೆ ಕರ್ನಾಟಕವನ್ನ, ಕನ್ನಡವನ್ನ ನಿನಗೆ ನಿತ್ಯೋತ್ಸವ, ತಾಯ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ನಿಸಾರ್ ಅಹಮದ್ ಅವರು ಒಪ್ಕೊಂಡಿದ್ರು. ಹಾಗೆ ಬೆಣ್ಣೆ ಕದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲ ಜಲದ ಏನು ಪುರಾಣ ಪುಣ್ಯಕಥೆಗಳಿದೆಯಲ್ಲ ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನ ಮಾಡಿದ್ರು. ಹಾಗಾಗಿ ಅವರನ್ನ ನಾವು ಯಾವತ್ತೂ ವಿರೋಧಿಸಲಿಲ್ಲ. ಆದ್ರೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದ್ರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡ್ಲಿಲ್ವಲ್ಲ ಅಂತ ಕೋರ್ಟ್ ಅನ್ನ ನಾನು ಅಪ್ರೋಚ್ ಮಾಡಿದೆ. ಫಸ್ಟ್ ಕೋರ್ಟ್ಗೆ ಕೇಸ್ ಫೈಲ್ ಮಾಡಾದ ನಂತರನು ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದ್ರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಆದ್ರೂ ಕೂಡ ಅವ್ರು ಅಪಲಜೈಸ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಮೂವ್ ಮಾಡ್ಲಿಕ್ಕೆ ಬಂತು. ಕೋರ್ಟು ಕೂಡ ಸೆಕ್ಯುಲರಿಸಮ್ ಅನ್ನುವ ಪರಿಧಿ ಒಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತಗೊಂಡ್ಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ. ಇದೇ ತರ ಹೋಯ್ತು ಅಂತಂದ್ರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂತ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ. ಆಗ ಏನ್ ಮಾಡುತ್ತೆ ನ್ಯಾಯಾಲಯ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಭಾರತದ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆಯಲ್ಲ, ಕ್ಯಾಲಿಗ್ರಫಿನಲ್ಲಿ ಬರೆದಿದಾರಲ್ಲ, ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ನಿದರ್ಶನಗಳನ್ನು ಚಿತ್ರ ಸಮೇತವಾಗಿ ಹಾಕಿದರೆ ನಾಳೆ ಬೆಳಗ್ಗೆ ಏನು ಸಂವಿಧಾನದ ಆರ್ಟಿಕಲ್ 26, 25 ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಪುಣ್ಯಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದ್ರೆ ಅದಕ್ಕೆ ಏನು ಉತ್ತರವನ್ನು ಹೇಳ್ತೀರಿ? ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ರೆ, ಈ ರೀತಿ ದಾರ್ಷ್ಟ್ಯದಿಂದ, ದ್ವೇಷದಿಂದ ಮಾತಾಡಲಿಕ್ಕೆ ಶುರುವಾದ್ರೆ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ. ಆಡಳಿತ, ನ್ಯಾಯ ವ್ಯವಸ್ಥೆನೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಬಹಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ.